ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಸೊ ಇವತ್ತು ಬಂದು ಒಂದು ಲೈಟ್ ವೆಯ್ಟ್ ಆಗಿ ಇರುವಂಥ ಬನಾರಸ್ ಸೀರೆಗೆ ನೆಟ್ ಕ್ಲಾತನ್ನು ಯೂಸ್ ಮಾಡಿ ಟಜಲ್ಸನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಒಂದು ಕ್ರೋಶ ಡಿಸೈನ್ ಬರಲಾರ್ದವರು, ಆ ಟಜಲ್ ಹಾಕೋಕ್ಕೆ ಬರಲ್ಲ ಅನ್ನೋರು ಆರಾಮಾಗಿ ಈ ಥರ ನೆಟ್ ಕ್ಲಾತ್ ತೊಗೊಂಡು ನೀವು ಹಾಕೋಬೋದು. ರೆಡಿಮೇಡ್ ಆಗಿ ಈ ಥರ ಬನಾರಸ್ ಸಾಫ್ಟ್ ಸ್ಯಾರಿಗೆ ಈ ಥರ ಕುಚ್ಚು ಅನ್ನೋದು ಬರುತ್ತೆ. ಬಟ್ ಇವತ್ತು ಕಸ್ಟಮರ್ ಬಂದು 2 ಸ್ಯಾರೀಸು ಸೇಮ್ ಕೊಟ್ಟಿದ್ದಾರೆ. ಈ ಥರ ಎಲ್ಲ ಇದನ್ನು ತೆಗೆದುಬಿಟ್ಟು ನಮಗೆ ನೆಟ್ ಕ್ಲಾತಲ್ಲಿ ಟಜಲ್ಸನ್ನು ಹಾಕ್ಕೊಡಿ ಅಂತ, ಒಂದು ರೀತಿ ಹ್ಯಾಂಗಿಂಗ್ ಟಜಲ್ಸ್ ಅಂತಲೇ ಹೇಳ್ಬೋದು. ಕ್ಲಾತಿಂದ ಮಾಡಿರೋಂಥದ್ದು, ಅದು ನೆಟ್ ಕ್ಲಾತಿಂದ ಮಾಡಿರೋಂಥದ್ದು. ಸೊ 2 ಸೀರೆಗೆ ಹಾಕ್ತಾ ಇದ್ದೀನಿ. ಬಟ್ ವಿಡಿಯೋ ಮಾತ್ರ ಒಂದು ವಿಡಿಯೋ ತೋರಿಸ್ತೀನಿ. ಸೊ ಲಾಸ್ಟಲ್ಲಿ 2 ಸೀರೆಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಒಂದೇ ವಿಡಿಯೋದಲ್ಲಿ ಸೇಮ್ ಡಿಸೈನು 2 ಸೀರೆಗೆ ಹಾಕ್ತಾ ಇದ್ದೀನಿ. ಅದು ಸೇಮ್ 2 ಬನಾರಸ್ ಸೀರೆಗೆ, ಬಟ್ ಕಲರ್ ಕಾಂಬಿನೇಷನ್ ಬೇರೆ ಇದೆ ಅಷ್ಟೇ. ಸ್ಯಾರಿ ಕಲರ್ ಕಾಂಬಿನೇಷನ್ ಇದೆ. ಸೊ ಫಸ್ಟ್ ಈ ಥ್ರೆಡ್ ಏನಿದೆಯಲ್ವ ಎಲ್ಲನ ಕಟ್ ಮಾಡ್ಕೋಬೇಕು. ಇದನ್ನು ಪಕ್ಕಕ್ಕೆ ಎತ್ತಿರೋಣ. ಇದಕ್ಕೆ ಮ್ಯಾಚಿಂಗ್ ಆಗಿರುವಂಥ ನೆಟ್ ಕ್ಲಾತನ್ನು ತೊಗೊಂಡಿದ್ದೀನಿ. ಸೊ ನಿಮಗೆ ಕ್ಯಾಮ್ರಾದಲ್ಲಿ ಸ್ವಲ್ಪ ಆಪೋಸಿಟ್ ಕಾಣಿಸುತ್ತೆ, ಬಟ್ ಎದುರುಗಡೆ ಮಾತ್ರ ಸೇಮ್ ಮ್ಯಾಚಿಂಗ್ ಕಲರ್ ಇದೆ. ಬಟ್ ಕ್ಯಾಮ್ರಾದಲ್ಲಿ ಯಾಕೆ ಈ ಥರ ಕಾಣಿಸುತ್ತೋ ಗೊತ್ತಿಲ್ಲ. ಹಾಗೆ ನಾನು ಗೋಲ್ಡ್ ತೊಗೊಂಡಿದ್ದೀನಿ, ಬಟ್ ಎಕ್ಸಾಕ್ಟಾಗಿ ಈ ಕಲರ್ ಪರ್ಫೆಕ್ಟಾಗಿ ನನಗೆ ನೆಟ್ ಕ್ಲಾತ್ ಸಿಕ್ಕಿಲ್ಲ. ಅದಕ್ಕಾಗಿ ಸ್ಯಾರಿಲಿರುವಂಥ ಗೋಲ್ಡ್ ಕಲರ್ದು ನೆಟ್ ಕ್ಲಾತನ್ನು ನಾನು ತೊಗೊಂಡಿದ್ದೆ. ಅಂದರೆ ಇಲ್ಲಿ 2 ಕಲರಲ್ಲಿ ತೊಗೊಂಡಿದ್ದೀನಿ. ಸೊ ನಿಮಗೇನಾದರೂ ಈ ಡಿಸೈನ್ ಇಷ್ಟ ಆಗಿ ಟ್ರೈ ಮಾಡೋಂಗಿದ್ರೆ, ಸೊ ನಿಮ್ಮ ಊರಲ್ಲಿ ಪರ್ಫೆಕ್ಟಾಗಿ 2 ಕಲರಲ್ಲಿ ಸಿಕ್ಕರೆ ತೊಗೊಳ್ಳಿ. ಇನ್ನೂ ಸಖತ್ತಾಗಿ ಚೆನ್ನಾಗಿ ಬರುತ್ತೆ ಡಿಸೈನ್, ಹೇಳ್ತೀನಿ ಓಕೆನಾ. ಸೊ ನನಗೆ ಸಿಕ್ಕಿಲ್ಲ, ಹಂಗಾಗಿ ನಾನು ಏನು ಮಾಡಿದ್ದೀನಿ, ಸೇಮ್ ಒಂದು ಕಲರ್ ಸಿಕ್ಕಿರೋದ್ರಿಂದ ಸೊ ಇದರಲ್ಲಿರುವಂಥ ಗೋಲ್ಡ್ ಕಲರ್ನ ನಾನಿಲ್ಲಿ ತೊಗೊಂಡು 2 ಕಲರಲ್ಲಿ ರೆಡಿ ಮಾಡಿ ಹಾಕ್ತಾ ಇದ್ದೀನಿ. ಇದು ಎಕ್ಸಾಕ್ಟಾಗಿ ಸಿಕ್ಕಿದ್ರೆ ಇದನ್ನೇ ಹಾಕ್ತಾಯಿದ್ದೆ, ಬಟ್ ಸಿಕ್ಕಿಲ್ಲ. ಆ ಕಾರಣದಿಂದ ನಾನು ಈ ಕಲರಲ್ಲಿ ಹಾಕ್ತೀನಿ. ಸೊ ನಿಮ್ಗೆ ಏನಾದರೂ ಸಿಕ್ಕಿದ್ರೆ ಡೆಫಿನೆಟ್ ಆಗಲಿ ಸ್ಯಾರಿಯಲ್ಲಿರುವಂಥ 2 ಕಲರಲ್ಲಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಹಾಕೋದು ಕೂಡ ತುಂಬಾ ಈಸಿ. ಹೆವಿ ವೈನ್ ವರ್ಕ್ ಇಲ್ಲ, ಯಾವುದೇ ಒಂದು ಗಮ್ ಬೇಕಾಗಿಲ್ಲ, ಕ್ರೋಶ ನೀಡಲ್ ಬೇಕಾಗಿಲ್ಲ. ಬೇಕಾಗಿರೋದು ಇಷ್ಟೇ, ಸ್ಯಾರಿಲಿರುವಂಥ ಕಲರು 2 ಕಲರು ನೆಟ್ ಕ್ಲಾತ್ ಬೇಕು. ಹಾಗೆ ಈ ಥರ ಗೋಲ್ಡ್ ಕಲರು ಸ್ವಲ್ಪ ಬಿಗ್ ಬಿಡ್ಸ್ ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ಚಿಕ್ಕದಾಗಿದ್ದರೂ ತೊಗೊಂಡು ಕೂಡ ನಡೆಯುತ್ತೆ. ಹಾಗೆ ಇದಕ್ಕೆ ಮೆಜರ್ಮೆಂಟ್ಗೋಸ್ಕರ ನಾನು ಈ ಸೈಜಲ್ಲಿ ಕ್ಯಾಪ್ ಅನ್ನೋದು ತೊಗೊಂಡಿದ್ದೀನಿ, ರೌಂಡ್ ಶೇಪ್ ಇಡೋದಕ್ಕೆ ನನ್ನ ಹತ್ರ ಇರೋದು. ಸೊ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನೇ ತೊಗೊಳ್ಳಿ. ಇದು ಮೆಜರ್ಮೆಂಟ್ ಬಂದು ನೋಡಿ ಎಷ್ಟಿದೆ ಅಂತ. 2.5 ಮೀಟರಲ್ಲಿ 2 ಆ್ಯಂಡ್ 2.5 ಸೆಂಟಿಮೀಟರ್ ಅಂದ್ರಲ್ಲ. ಸೊ ಓಕೆ, ನಾನಂತೂ ಟೇಲರ್ ಕೆಲಸ ಮಾಡಲ್ಲ, ಹಾಗಾಗಿ ಗೊತ್ತಿಲ್ಲ. ಸೊ ಗೊತ್ತಿದ್ದಷ್ಟೊಂದು ಹೇಳ್ತೀನಿ. 2.5 ಸೆಂಟಿಮೀಟರ್ ಇದೆ. ಇಷ್ಟು ಮೆಜರ್ಮೆಂಟಲ್ಲಿ ನಾನು ಈ ಒಂದು ಕ್ಯಾಪ್ ಅನ್ನೋದು ತೊಗೊಂಡಿದ್ದೀನಿ. ಇನ್ನೂ ಸ್ವಲ್ಪ ನಿಮಗೆ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ತೊಗೊಳ್ಳಿ. ಸೊ ಈ ಸೈಜಲ್ಲಿ ಸಾಕು, ಚೆನ್ನಾಗಿ ಕಾಣಿಸುತ್ತೆ. ಈ ಸೈಜ್ ಮಿನಿಮಮ್ ಬೇಕಾಗುತ್ತೆ. ಈ ಸೈಜಲ್ಲಿ ಕ್ಯಾಪ್ ಅನ್ನೋದು ತೊಗೊಂಡಿದ್ದೀನಿ. ಹಾಗೆ ಸುತ್ತೋದಕ್ಕೆ ಕಾಟನ್ ಥ್ರೆಡ್ಡು, ಕಟ್ ಮಾಡೋದಕ್ಕೆ ಸೀಸರು, ಸ್ವಲ್ಪ ಕಟ್ ಮಾಡಿ ಹೆಲ್ಪ್ ಮಾಡೋದಕ್ಕೆ ಈ ಥರ ಸೇಫ್ಟಿ ಪಿನ್ನನ್ನು ತೊಗೊಂಡಿದ್ದೀನಿ ನಾನು. ನಿಮ್ಮ ಹತ್ರ ಗುಂಡು ಸೂಜಿ ಇದ್ದರೆ ನೀವು ಗುಂಡು ಸೂಜಿನೂ ಕೂಡ ನೀವು ತೊಗೋಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಫಸ್ಟು ಈ ರೀತಿ ನಾವು ಕ್ಲಾತನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಶಾಪಿಂಗ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಶಾಪಿಂಗ್ ಶೋ ಆಗ್ತಿರುತ್ತೆ, ನೀವು ಆರಾಮಾಗಿ ಸ್ಯಾರೀಸನ್ನು ಪರ್ಚೇಸ್ ಮಾಡ್ಬೋದು. ಫಸ್ಟ್ ನೋಡಿ, ಕ್ಲಾತನ್ನು ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಇರೋದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು, ಆ್ಯಕ್ಚುಲಿ ಇದು ಡಬಲ್ ಕಲರಲ್ಲಿ ನೆಟ್ ಇದೆ. 2 ಕಲರ್ಗಳು ಕಾಣಿಸ್ತಾ ಇದೆ. ಒಂದು ಸತಿ ಲೈಟ್ ಕಾಣಿಸುತ್ತೆ, ಒಂದು ಸತಿ ಡಾರ್ಕ್ ಕಾಣಿಸುತ್ತೆ. ಕ್ಲಾತ್ ಕೂಡ ಹಾಗೇ ಇದೆ. ಹಾಗೆ ಸ್ವಲ್ಪ ಸಾಫ್ಟಲ್ಲಿ ಕ್ಲಾತ್ ಅನ್ನೋದು ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ರಫ್ ಕೂಡ ಸಿಗುತ್ತೆ. ನಿಮಗೆ ಯಾವ ಥರ ಬೇಕೋ ನೋಡ್ಕೊಂಡು ತೊಗೊಳ್ಳಿ. ರಫ್ ತೊಗೊಂಡ್ರೆ ಸ್ವಲ್ಪ ಫ್ಲೇವರ್ ಥರ ಚೆನ್ನಾಗಿ ಸ್ಪ್ರೆಡ್ ಆಗಿರುತ್ತೆ. ಸ್ವಲ್ಪ ಸ್ಮೂತ್ ಆಗಿರೋದು ತೊಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಫ್ಲ್ಯಾಟ್ ಥರ ಹೂವು ಥರ ಉಬ್ಬಲ್ಲ, ಅಷ್ಟೇ ವ್ಯತ್ಯಾಸ. ಏನು ಜಾಸ್ತಿ ಏನು ಡಿಫ್ರೆಂಟ್ ಏನು ಇರೋದಿಲ್ಲ. ಸೊ ನಾನು ಬಂದು ಇಲ್ಲಿ ಕ್ಯಾಪನ್ನು ಮೆಜರ್ಮೆಂಟ್ನ ಫಸ್ಟ್ ನೋಡ್ಕೊತೀನಿ. ಸೊ ಬಟ್ಟೆ ಎಲ್ಲಿಗಿದಕ್ಕಾಗುತ್ತೆ ನೋಡ್ಕೊಂಬಿಟ್ಟು ಅಲ್ಲಿಗೆ ಮತ್ತೆ ಈ ಬಟ್ಟೆನ ಮೇಲೆ ಮಾಡ್ಕೊತೀನಿ. ಇಷ್ಟು ಟೋಟಲಾಗಿ ಎಷ್ಟು ಪದರ ಆಗುತ್ತೆ, ತುಂಬಾ ಒಂದೇ ಸತ್ತೆ ಎಲ್ಲ ಪೀಸಸ್ಸನ್ನು, ಜಾಸ್ತಿ ಪೀಸಸ್ಸನ್ನು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಬಂದು ನೋಡಿ ಈ ರೀತಿಯಲ್ಲಿ ಮಾಡಿದ್ದೀನಿ. ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ನೋಡ್ಕೊಂಬಿಟ್ಟು ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡ್ಕೊಂಡ್ಮೇಲೆ ಮತ್ತೆ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಒಂದು ಸತಿ ಕ್ಯಾಪ್ ಮೆಜರ್ಮೆಂಟ್ನ ನೋಡಿಕೊಂಡು ಕಟ್ ಮಾಡೋದಕ್ಕೆ ರೌಂಡಲ್ಲಿ ಬಟ್ಟೆ ಉಳಿಯುತ್ತಾ ಇಲ್ಲ ಅಂತ ಫಸ್ಟು ನೋಡ್ಕೊಳ್ಳಿ. ಸೊ ಬಟ್ಟೆ ಉಳಿದಿದೆ ಅಂದರೆ ನೀವು ಸೇಫ್ಟಿ ಪಿನ್ ಹಾಕಿ ಕಟ್ ಮಾಡ್ಕೋಬೋದು. ಇಲ್ಲ ಇನ್ನು ಎಲ್ಲಿ ಬಟ್ಟೆ ಉಳಿತಾ ಇಲ್ಲ, ನಮಗೆ ತೊಂದರೆ ಆಗುತ್ತೆ ಕಟ್ ಮಾಡೋದಕ್ಕೆ ಅಂದರೆ ಮತ್ತೆ ಒಂದು ಸತಿ ತೆಗೆದುಬಿಟ್ಟು ನೀಟಾಗಿ ಮತ್ತೆ ಒಂದು ಸ್ವಲ್ಪ ಅಗಲವಾಗಿ ನೋಡಿಕೊಂಡು ಮಡಚ್ಕೊಂಡು ರೆಡಿ ಮಾಡ್ಕೊಂಡಿರಿ. ಸೊ ನೀಟಾಗಿ ಕಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸೇಫ್ಟಿ ಪಿನ್ನನ್ನು ಮಿಡ್ಲಲ್ಲಿ ಈ ಥರ ಹಾಕಿ
ಇದನ್ನೇನು ಲಾಕ್ ಮಾಡೋದು ಬೇಡ, ಜಸ್ಟ್ ಆ ಕಡೆ ಈ ಕಡೆ ಹೋಗಬಾರ್ದು, ಅದು ಬಟ್ಟೆ ಜರುಗಬಾರ್ದು, ಎಲ್ಲವೂ ಪರ್ಫೆಕ್ಟಾಗಿ ಕಟ್ ಮಾಡೋದಕ್ಕೆ ಬರಬೇಕು ಅನ್ನೋಗೋಸ್ಕರ ಈ ಸೇಫ್ಟಿ ಪಿನ್ ಹಾಕ್ದಂಗೆ ಅಷ್ಟೇ. ಇದ್ರ ಬದಲು ಗುಂಡು ಸೂಜಿ ಕೂಡ ನೀವು ಹಾಕ್ಬೋದು ಮಿಡ್ಲಲ್ಲಿ, ಇಲ್ಲಾಂದರೆ ಬಟ್ಟೆ ಒಲೆ ಸೂಜಿ ಇರುತ್ತಲ್ಲ ಅದು ಸಹಾಯ ಕೂಡ ನೀವು ತೊಗೋಬೋದು. ಸೊ ರೌಂಡಾಗಿ ನೋಡ್ತಾ ಇದ್ದೀರಾ, ಕರೆಕ್ಟಾಗಿದೆ. ಈ ಥರ ಫಸ್ಟು ನೋಡಿಕೊಂಡು ನಿಮ್ಮ ಹತ್ರ ಪೆನ್ಸಿಲ್ ಇದ್ದರೆ ಪೆನ್ಸಿಲ್ಲೇ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಟೇಲರಿಂಗ್ ಕೆಲಸ ಮಾಡೋದ್ರಲ್ಲಿ ಅವ್ರಿಗೊಂದು ಚಾಕ್ಪೀಸ್ ಇರುತ್ತಲ್ಲ ಅದರಲ್ಲೇ ಕೂಡ ನೀವು ಮಾರ್ಕನ್ನ ಮಾಡ್ಕೋಬೋದು. ಬಟ್ ಇಲ್ಲಿ ಕವರ್ ಕ್ಯಾಪ್ ಮೇಲೆ ಈ ಥರ ಹಾಕೋದ್ರಿಂದ ಒಂದು ರೀತಿ ಇನ್ನೂ ಸ್ವಲ್ಪ ಅಗಲವಾಗಿಯೇ ಬಟ್ಟೆ ಅನ್ನೋದು ಬರುತ್ತೆ. ಜಸ್ಟ್ ನಿಮಗೆ ತೋರಿಸ್ತೀನಿ ನೋಡಿ. ಸೊ ಕ್ಯಾಪ್ ಇರೋದಿಷ್ಟು, ಮಾರ್ಕ್ ಮಾಡ್ಕೊಂಡಿರೋದು ಇಷ್ಟು ಎಕ್ಸ್ಟ್ರಾ. ಅದೇನಾಗುತ್ತೆ ಲಾಸ್ಟಲ್ಲಿ ನಾವು ಕಟ್ ಮಾಡ್ತೀವಲ್ವ, ಕಟ್ ಮಾಡ್ತಾ ಮಾಡ್ತಾ ಸ್ವಲ್ಪ ಹತ್ತದಲ್ಲಿ ಕಟ್ ಮಾಡ್ಕೊಂಡ್ಬಿಟ್ರೆ ಈ ಕ್ಯಾಪ್ ಮೆಜರ್ಮೆಂಟಿಗೆ ಬಟ್ಟೆ ಅನ್ನೋದು ಬರುತ್ತೆ. ಸೊ ಮತ್ತೆ ಒಂದು ಸತಿ ರೌಂಡಾಗಿ ಸರ್ಕಲ್ನ ಹಾಕ್ಕೊತಾ ಇದ್ದೀನಿ. ಈ ಥರ ರೌಂಡ್ ಶೇಪ್ ಸರ್ಕಲ್ನ ಹಾಕೊಂಡ್ಬಿಟ್ಟು ಈಗ ನೋಡಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾರ್ಕ್ ಏನು ಮಾಡಿದ್ದೀವಲ್ಲ, ಸರ್ಕಲ್ ಏನು ಹಾಕಿದ್ದೀವಲ್ಲ, ರೌಂಡಾಗಿ ಸೀಸರ್ಲೆ ನೀಟಾಗಿ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಈ ಥರ ನೆಟ್ ಕ್ಲಾತಿಗೆ ನೀವೇನಾದರೂ ಕ್ಯಾಂಡಲ್ ಹಾಕಿ ಸುತ್ತ ರೌಂಡಾಗಿ ನೀವೇನು ಇದು ಮಾಡೋಕ್ಕೆ ಬೇಕಾಗಿಲ್ಲ. ಇದರಲ್ಲೇನು ಥ್ರೆಡ್ ಬರುತ್ತೆ, ರಿಮೂವ್ ಆಗುತ್ತೆ, ಥ್ರೆಡ್ ಅಡ್ಡ ಬರುತ್ತೆ ಅನ್ನೋ ಚಾನ್ಸ್ ಇಲ್ಲ, ಬರೋದೇ ಇಲ್ಲ, ಚೆನ್ನಾಗಿದೆ. ನೀವೇನಾದರೂ ಕಾಟನ್ ಬಟ್ಟೆಯಿಂದ ಏನಾದರೂ ಟ್ರೈ ಮಾಡೋಂಗಿದ್ರೆ, ಬಟ್ಟೆ ಕ್ಲಾತಲ್ಲೇ ಟ್ರೈ ಮಾಡೋಂಗಿದ್ರೆ ಸೊ ಆ ಥರ ನೀವು ಕ್ಯಾಂಡಲಿಂದ ಇದು ಮಾಡ್ಕೋಬೇಕಾಗತ್ತೆ. ಬಟ್ ನೆಟ್ ಕ್ಲಾತು ಆ ಥರ ಏನೂ ಬರೋದಿಲ್ಲ. ಬೇಕಿದ್ರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಎಳೆದು ಯಾವುದೇ ಒಂದು ಎಕ್ಸ್ಟ್ರಾ ಥ್ರೆಡ್ ಅನ್ನೋದು ಬರೋದಿಲ್ಲ. ಹಾಗೆ ಡೈರೆಕ್ಟಾಗಿ ನೀವು ಡಿಸೈನ್ನ ಹಾಕೋಬೋದು. ಸೊ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ನಿಮ್ಗೆ ಎಲ್ಲೇನೇ ಎಡ್ಜಲ್ಲಿ ಹೆಚ್ಚು ಕಮ್ಮಿ ಇದೆ ಅಂದರೆ ಎಲ್ಲವನ್ನು ಸ್ವಲ್ಪ ನೋಡ್ಕೊಂಬಿಟ್ಟು ಫಸ್ಟು ಕಟ್ ಮಾಡ್ಕೊಂಡ್ಮೇಲೇ ಈ ಸೇಫ್ಟಿ ಪಿನ್ನನ್ನು ತಳ್ಕೋಬೇಕು. ತೆಗೆದುಬಿಟ್ಟು ನೋಡಿ ಇಲ್ಲಿ ಒಟ್ಟಿಗೆ ಎಷ್ಟು ಪೀಸಸ್ ಬಂದಿದೆ ಅಂತ ಈಕ್ವಲ್ ಆಗಿ ಬೇಗನೆ ಆಗೋ ಈ ಥರ ಮಾಡೋದ್ರಿಂದ ಒಂದೇ ಸಮವಾಗಿ ಬರುತ್ತೆ. ಹಾಗೆ ನಿಮಗೆ ಕೆಲಸ ಕೂಡ ಫಾಸ್ಟಲ್ಲಿ ಆಗುತ್ತೆ. ಏನಿಲ್ಲ ಅಂದರೆ ಒಂದು 5, 6, 7, 8, 9, 10 ಸೊ ಒಟ್ಟಿಗೆ 10 ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸೀರೆಗೆ ನಾನಿಲ್ಲಿ 60 ಪೀಸ್ಗಳನ್ನ ಮಾಡ್ಕೊತಾ ಇದ್ದೀನಿ. ಈಗ 10 ಆಗಿದೆ, ಇನ್ನೂ ಕೂಡ ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಗೋಲ್ಡ್ ಕಲರಲ್ಲಿ ಹಾಗೆ ಈ ಕಲರಲ್ಲಿ ಕೂಡ, ಇಲ್ಲಿ ಗೋಲ್ಡ್ ಕಲರಲ್ಲಿ ಕೂಡ ಸೇಮ್ ಮೆಜರ್ಮೆಂಟಲ್ಲಿ ನಾನು 2 ಕ್ಲಾತನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಬಂದು ಒಂದು ಕಲರು ಇದು ತೊಗೊಂಡಿದ್ದೀನಿ, ಮತ್ತು ಒಂದು ಕಲರು ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ಹಾಗೆ ಮತ್ತೆ ಈಗ ಸೇಮ್ ಮತ್ತೆ ಇದು ಕಲರ್ನ ತೊಗೊಂಡಿದ್ದೀನಿ, ಮತ್ತು ಈಗ ಗೋಲ್ಡ್ ಬಟ್ಟೆ ತೊಗೊಂಡಿದ್ದೀನಿ. ಈಗ ಎಷ್ಟು 4 ಪೀಸ್ ಆಯ್ತಲ್ವ. ಈಗ ಮತ್ತೆ ಸೇಮ್ ಮತ್ತು ಸ್ಯಾರಿ ಕಲರ್ ಇರೋವಂಥದ್ದು. ಟೋಟಲ್ ಆಗಿ ಇಲ್ಲಿ ನಾನು 5 ಪೀಸು ನೆಟ್ ಕ್ಲಾತನ್ನು ತೊಗೊಂಡಿದ್ದೀನಿ. ಸೊ 5 ಪೀಸು ಈ ಥರ ನೆಟ್ ಕ್ಲಾತನ್ನು ತೊಗೊಂಡ್ಮೇಲೆ ಇಲ್ಲೇನು ಬೀಡ್ಸ್ ಇದೆಯಲ್ಲ, ಹೋಲ್ ತುಂಬ ಅಗಲವಾಗಿದೆ. ಇದು ನಿಮ್ಗೆ ಇನ್ನೂ ಸ್ವಲ್ಪ ಚಿಕ್ಕದು ಬೇಕಿದ್ರೆ ತೊಗೊಳ್ಳಿ, ಇಲ್ಲಾಂದರೆ ಸೇಮ್ ಮ್ಯಾಚಿಂಗ್ ಕಲರ್ ಇರೋ ಸಿಗುತ್ತೆ, ಅದು ಕೂಡ ನೀವು ತೊಗೋಬೋದು. ಮಿಡ್ಲಲ್ಲಿ ಈ ರೀತಿ ಇಟ್ಬಿಟ್ಟು ಸೊ ಫಸ್ಟು ನೋಡ್ಕೊಳ್ಳಿ ಕರೆಕ್ಟಾಗಿದೆ ಇಲ್ಲ ಅಂತ. ನೋಡ್ಕೊಬಿಟ್ಟು ಮಿಡ್ಲಲ್ಲಿ ಈ ಬೀಡ್ಸನ್ನು ಇಟ್ಬಿಟ್ಟು ಇದನ್ನು ಈ ಥರ ಕವರ್ ಮಾಡ್ಕೋಬೇಕು. ಹೋಲು ಮೇಲೆ ಕಾಣಿಸ್ತಾ ಇರ್ಬೇಕು, ಆರಾಮಾಗೆ ಕಾಣಿಸುತ್ತೆ. ಯಾಕಂದರೆ ನಾನು ಸ್ವಲ್ಪ ದೊಡ್ಡದಾಗಿರುವಂಥ ಹೋಲ್ ಬೀಡ್ಸನ್ನು ತೊಗೊಂಡಿದ್ದೀನಿ ಅಲ್ವಾ. ಸೊ ನಿಮಗೇನು ಹೋಲ್ ಕಾಣಿಸುತ್ತೆ, ತೊಂದರೆ ಆಗುತ್ತೆ, ಪೋಣಿಸೋದಕ್ಕೆ ಏನು ಚಾನ್ಸ್ ಇಲ್ಲ. ಅಗಲವಾಗಿರುವಂಥದ್ದೇ ಹೋಲ್ ತೊಗೊಂಡಿದ್ರಿಂದ ಯಾವುದೇ ಒಂದು ಸೊ ಇದಾಗಲ್ಲ. ಚಿಕ್ಕದೇನಾದರೂ ತೊಗೊಂಡಿದ್ರೆ ನೀವು ಹೋಲ್ನ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಬಟ್ಟೆಯನ್ನು ಕವರ್ ಮಾಡಿ, ಆಮೇಲೆ ಕಾಟನ್ ಥ್ರೆಡ್ ಏನಿದೆ ಅಲ್ವಾ, ಈ ಕಾಟನ್ ಥ್ರೆಡ್ಡನ್ನು ಸ್ವಲ್ಪ ಮತ್ತೆ ಅಲ್ಲೇ ಇಟ್ಕೊಂಡ್ಬಿಟ್ಟು ಈ ಹೂ ಹೇಗೆ ಕಟ್ತಾರಲ್ವ ಆ ರೀತಿಯಾಗಿ ಒಂದು 3ರಿಂದ 4 ಅಥವಾ 5 ರೌಂಡು ನೋಡಿಕೊಂಡು ಹೂ ಹೇಗೆ ನಾಟ್ ಹಾಕ್ತಾರೋ ಅದೇ ರೀತಿ ನಾಟನ್ನು ಹಾಕೋಬೇಕು. ಇಲ್ಲಾಂದರೆ ನೀವು ಸೂಜಿ ದಾರಕ್ಕೆ ಪೋಣಿಸ್ಕೊಂಡ್ಬಿಟ್ಟು ಅದರಿಂದ ಕೂಡ ನೀವು ಗಂಟನ್ನು ಹಾಕೋಬೋದು. ಸೊ ಟೈಟ್ ಆಗೋವರೆಗೆ ನೀವು ನಾಟನ್ನು ಹಾಕ್ಕೊಳ್ಳಿ. ಆಮೇಲೆ ಇದನ್ನು ಕಟ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಇದನ್ನು ಕೂಡ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಇದು ನೋಡಿ ಈ ಥರ ಫ್ಲವರ್ ಥರ ಹ್ಯಾಂಗಿಂಗ್ ಟಸಲ್ ಅನ್ನೋದು ರೆಡಿ ಆಗುತ್ತೆ. ಸೊ ಇನ್ನೂ ಸ್ವಲ್ಪ ನಿಮಗೆ ಇನ್ನೂ ಸ್ವಲ್ಪ ದಪ್ಪ ಬೇಕು ನಮಗೆ ಅನ್ನಂಗಿದ್ರೆ ಇನ್ನೊಂದು ಎಕ್ಸ್ಟ್ರಾ ರೌಂಡು ಥ್ರೆಡ್ ನೆಟ್ ಥ್ರೆಡನ್ನು ಇನ್ನೊಂದು 4 ಎಕ್ಸ್ಟ್ರಾ ಇಟ್ಕೊಂಡು ಇನ್ನೂ ಸ್ವಲ್ಪ ದಪ್ಪ ಬರೋಂಗೆ ಕೂಡ ನೀವು ಮಾಡ್ಕೋಬೋದು. ಇಲ್ಲಿ ನಾನು 5 ಪೀಸ್ಗಳನ್ನ ಇಟ್ಟಿದ್ದೀನಿ. ಸೊ ಈ ಥರ ಎಲ್ಲವನ್ನು ನೀವು ರೆಡಿ ಮಾಡ್ಕೋಬೇಕು. ಸೀರೆಗೆ ಎಷ್ಟು ಬೇಕೋ ನೋಡ್ಕೊಂಬಿಟ್ಟು ರೆಡಿ ಮಾಡಿ ಸ್ಯಾರಿಗೆ ಹಾಕೋದು ಅಷ್ಟೇ.
ಈ ಬನಾರಸ್ ಸಾಫ್ಟ್ ಸಿಲ್ಕ್ ಸೀರೆಗೆ ನಾನು 20 ಪೀಸಸ್ಸನ್ನು ಈ ಥರ ರೆಡಿ ಮಾಡ್ಕೊತಾ ಇದ್ದೀನಿ. 20 ಪೀಸ್ ಸಾಕು. ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹತ್ರ ಆದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಈ ಥರ ಇರೋದು. ಕುಚ್ಚಾದರೆ ಪರವಾಗಿಲ್ಲ, ಎಷ್ಟು ಹತ್ರ ಆದರೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇದು ಕ್ಲಾತ್ ಅಲ್ವಾ, ಈ ಥರ ಅಗಲ ಆಗಿರೋದ್ರಿಂದ ಸ್ವಲ್ಪ ದೂರ ಇದ್ದಷ್ಟು ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿಯಾಗಿ ನಾನು ಎಲ್ಲವನ್ನು 20 ಪೀಸಸ್ಸನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಯಾವುದೇ ಇದಕ್ಕೇನು ಟೆನ್ಷನ್ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ನಿಮ್ಮ ಮನೇಲಿ ನಿಮ್ಮ ಸೀರೆಗೆ ಆರಾಮಾಗಿ ಯೂಸ್ ಮಾಡಿ ಸ್ಯಾರಿ ಕ್ಲಾತನ್ನು ಒಂದು ಮ್ಯಾಚಿಂಗಿಂದ ಅಂದ್ಬಿಟ್ಟು ಇದನ್ನು ಸೀರೆಗೆ ಯಾವ ಥರ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಅಟ್ಯಾಚ್ ಮಾಡೋಕ್ಕೆ ಮುಂಚೆ ಫಸ್ಟು ಸೀರೆಗೆ ನಾವು ಚೈನ್ಸ್ಗಳನ್ನ ಹಾಕೋಬೇಕಾಗತ್ತೆ. ಈಗ ಚೈನ್ಸ್ ಯಾವ ರೀತಿ ಹಾಕೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟು ಎಲ್ಲವನ್ನು ಈ ಥರ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಚಿಕ್ಕ ಬೀಡ್ಸ್ ಬೇಕು ಅಂದರೆ ನೋಡಿ, ನಾನು ನೆಕ್ಸ್ಟ್ ಇನ್ನೊಂದು ಸೀರೆ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಬಂದು ಒಂದು ಚಿಕ್ಕ ಬೀಡ್ಸನ್ನು ಹಾಕಿದ್ದೀನಿ. ಇದಕ್ಕೆ ಬಂದು ಸ್ವಲ್ಪ ಬಿಗ್ ಸೈಜ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಸೊ ಇದು ಸ್ವಲ್ಪ ಬಿಗ್ ಸೈಜ್ ಬೀಡ್ಸ್ ತೊಗೊಂಡಿದ್ರೆ ಒಂದು ರೀತಿ ದಪ್ಪ ಆಗಿ ಸ್ವಲ್ಪ ಚೆನ್ನಾಗಿದೆ. ಬಟ್ ಚಿಕ್ಕ ಬೀಡ್ಸ್ ಇಷ್ಟಪಡೋರು ಈ ಥರ ಸ್ಮಾಲ್ ಬೀಡ್ಸ್ ಹಾಕಿ ಕೂಡ ನೀವು ಈ ಥರ ರೆಡಿ ಮಾಡ್ಕೋಬೋದು. ಸೊ ನಾನು 2 ಸೀರೆಗೆ 2 ಕಲರಲ್ಲಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಬಂದು ಆರೆಂಜ್ ಮತ್ತು ಗೋಲ್ಡ್ ಇದೆ, ಇದು ಬಂದಿದೆ. ಅದಕ್ಕೂ ಕೂಡ ಅಷ್ಟೇ ನನಗೆ ಪರ್ಫೆಕ್ಟಾಗಿ ಈ ಕಲರು ಸಿಕ್ಕಿರಲಿಲ್ಲ, ಅದಕ್ಕೆ ಇದಕ್ಕೂ ಕೂಡ ಗೋಲ್ಡ್ ಮತ್ತು ತೊಗೊಂಡಿದ್ದೀನಿ. ಇದು ಕೂಡ ಹಾಗೆ ತೊಗೊಂಡಿದ್ದೀನಿ ಈ ಸೀರೆಗೆ ಕೂಡ. ಅಷ್ಟು ಈ ಥರ ರೆಡಿ ಮಾಡ್ಕೊಳ್ಳಿ. ನಿಮಗೇನಾದರೂ ಕ್ರೋಶೆ ಬರೋಂಗಿದ್ರೆ ಮಾತ್ರ ಈ ಬಾರ್ಡರ್ಗೆ ನೀವು ಚೈನ್ಗಳ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೋಬೋದು. ಇಲ್ಲ ನಮಗೆ ಕ್ರೋಶೆ ಬರಲ್ಲ ನಮ್ದು ಅನ್ನೋರಾದರೆ ಈ ಥರ ಸೇಮ್ ಪಲ್ಲು ದಾರಲ್ಲೇ ಕಾಟನ್ ಥ್ರೆಡಲ್ಲಿ ಎಮ್ಮಿಂಗ್ ಸೂಜಿಗೆ ಈ ರೀತಿ ದಾರನ ಪೋಣಿಸ್ಕೊಂಡ್ಬಿಟ್ಟು ಒಂದೊಂದಾಗಿ ನೀವು ಅಟ್ಯಾಚ್ ಮಾಡಿಕೊಂಡು, ಇನ್ನೂ ಒಂದು ಬೀಡ್ಸ್ ಕೂಡ ತೊಗೊತಾ ಇದ್ದೀನಿ. ಈ ರೀತಿ ಕೂಡ ನೀವು ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೋದು. ಸಿಂಗಲ್ಲಾಗಿ ಕೂಡ ಈ ಥರ ಕೂಡ ನೀವು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಫಸ್ಟು ಒಂದು ಲೈನು ಕ್ರೋಶೆಯಲ್ಲೇ ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸೀರೆ ಇಲ್ಲಿ ನಿಮಗೆ ಸುಕ್ಕು ಬರದಂಗೆ ನೀಟಾಗಿ ಬರುತ್ತೆ. ಹಾಗೆ ಅಲ್ಲಲ್ಲಿ ಸ್ವಲ್ಪ ಚೈನ್ ಥ್ರೆಡ್ ಅನ್ನೋದು ಕಾಣಿಸ್ತಾ ಇರುತ್ತಲ್ವ, ಸೊ ಲುಕ್ ವೈಸ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಮತ್ತೆ ಒಂದು ಲೈನು ಚೈನ್ಗಳ ಹಾಕ್ಕೊಂಬಿಟ್ಟು ಇದನ್ನು ನಾನು ಮತ್ತೆ ಕಾಟನ್ ಥ್ರೆಡ್ಡಿಂದ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಸತಿ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ನಿಮಗೆ ಬರಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಂಬಿಟ್ಟು ಎಷ್ಟು ಇಂಚಸ್ ಬೇಕೋ ನೋಡಿಕೊಂಡು ಗ್ಯಾಪಲ್ಲಿ ಅಷ್ಟು ಗ್ಯಾಪಿಗೆ ನೀವು ಒಂದೊಂದು ಈ ಥರ ಟಸಲ್ಸನ್ನು ಅಟ್ಯಾಚ್ ಮಾಡಿಕೊಂಡು ಹೋಗ್ಬೋದು. ಓಕೆನಾ? ಸೇಮ್ ಇಷ್ಟು ಗ್ಯಾಪ್ ಸಾಕು, ಅದಕ್ಕಿಂತ ದೂರ ಬೇಡ. 2.5 ಗ್ಯಾಪಲ್ಲಿ ಕೊಟ್ಟು ನೀವು ಅಟ್ಯಾಚ್ ಮಾಡಿಕೊಂಡು ಹೋಗ್ಬೋದು. ಬನ್ನಿ ಈಗ ಚೈನ್ ಹಾಕೋದು ಯಾವ ರೀತಿ ಅಂತ ತೋರಿಸ್ತೀನಿ. ಇದಕ್ಕಿರುವಂಥ ಕುಚ್ಚನ್ನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೇನು ಪಿಕೋ ಮಾಡೋಂಥ ಅವಶ್ಯಕತೆ ಇಲ್ಲ, ಅವರೇ ಈ ಥರ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ. ಇದನ್ನೇನು ಹೊಲಿಗೆ ಹಾಕೋಂಥ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನಿಮಗೆ ಇದು ಇಷ್ಟ ಆಗಿಲ್ಲ ಅಂದರೆ ಕಟ್ ಮಾಡಿ ಪಿಕೋ ಕೂಡ ಹಾಕ್ಕೊಂಡು ಟ್ರೈ ಮಾಡ್ಬೋದು. ನಿಮಗೆ ಯಾವ ಥರ ಬೇಕೋ ನೋಡಿ ಹಾಕ್ಕೊಳ್ಳಿ. ಇದು ಸ್ವಲ್ಪ ಸಾಫ್ಟಾಗಿರೋದ್ರಿಂದ ಇದಕ್ಕೆ ನೀಡಲ್ಲಿ ಆರಾಮಾಗಿ ಹಾಕ್ಕೊಂಡು ಕ್ರೋಶನ ನೀವು ಹಾಕೋಬೋದು. ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು ಸ್ವಲ್ಪ ದಪ್ಪ ಇರುತ್ತೆ ಅಷ್ಟೇ. ಸೊ ಸ್ಯಾರಿ ಫುಲ್ಲು ಸ್ವಲ್ಪ ತಳ್ಳಗೆ ಇದೆ ಅಂತ ಏನೂ ಪ್ರಾಬ್ಲಮ್ ಇಲ್ಲ. ಹಂಗಾಗಿ ನಾನು ಇದಕ್ಕೇನು ಪಿಕೋ ಮಾಡಿಸಿಲ್ಲ, ಹಾಗೆ ಡೈರೆಕ್ಟಾಗಿ ಕ್ರೋಶದಲ್ಲಿ ಚೈನ್ಸ್ ಅನ್ನೋದು ಹಾಕ್ತಾಯಿದ್ದೀನಿ. ಬಟ್ ಈ ಥರ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿದ್ರೆ ತಿರುಗಿಸಿದ್ರೆ ಆರಾಮಾಗಿ ಹೋಲಾಗುತ್ತೆ. ಸೊ ಈ ಥರ 2 ಲಾಕನ್ನು ಹಾಕಿದ ಮೇಲೆ ನೋಡಿ, 1 ಚೈನ್, 2 ಚೈನ್, 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿ ಈ 3 ಚೈನ್ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 1 2 3 ಈ ರೀತಿ 3 ಚೈನ್ ಹಾಕಿ ಲಾಕನ್ನು ಮಾಡಿಕೊಂಡು ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ಇದೇ ಮೆಥಡಲ್ಲೇ ಚೈನ್ಸ್ ಅನ್ನೋದು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ಥರ ಚೈನ್ಸ್ ಹಾಕೋದ್ರಿಂದ ಏನಾಗುತ್ತೆ, ಸ್ವಲ್ಪ ಒಂದು ರೀತಿ ಚೈನ್ ಥರ ಥ್ರೆಡ್ಡೂ ಕಾಣಿಸ್ತಾ ಇರುತ್ತೆ, ಒಂದು ಡಿಫ್ರೆಂಟ್ ಲುಕ್ ಅನ್ನೋದು ಬರುತ್ತೆ. ಇನ್ನೂ ಬೇಕಿದ್ರೆ ನೀವು ಬಾಡಿ ಕಲರ್ ಏನಿದೆಯೋ ಈ ಕಲರಲ್ಲಿ ಕೂಡ ನೀವು ಚೈನ ಹಾಕ್ಕೋಬೋದು. ನಮಗೆ ಬೇಡ ಕಾಣಿಸೋದು ಬೇಡ ಥ್ರೆಡ್ ಅನ್ನೋಂಗಿದ್ರೆ ಸೇಮ್ ಪಲ್ಲು ಕಲರ್ಲೇ ಚೈನ ಹಾಕ್ಕೊಳ್ಳಿ. ಇಲ್ಲ ನಮಗೆ ಸ್ವಲ್ಪ ಥ್ರೆಡ್ ಕಂಡು ಚೆನ್ನಾಗಿರುತ್ತೆ ಅನ್ನೋಂಗಿದ್ರೆ ನೀವು ಆಪೋಸಿಟ್ ಕಲರ್ಲೇ ಕೂಡ ನೀವು ಚೈನ್ಸನ್ನು ಹಾಕ್ಕೊಂಡು ಹೋಗ್ಬೋದು. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ನೋಡ್ಕೊಂಬಿಟ್ಟು ಆ ಥ್ರೆಡ್ಡಲ್ಲಿ ಚೈನ್ಸನ್ನ ಹಾಕ್ಕೊಂಡೋಗಿ. ಇನ್ನೂ ಒಂದು ಮತ್ತೆ ಈ ಥರ ಚೈನ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಹೆಲ್ಪು ನಿಮಗೆ ಮೆಜರ್ಮೆಂಟ್ ಅವಶ್ಯಕತೆ ಇರೋದಿಲ್ಲ. ಟೇಪ್ ತೊಗೊಂಡು ಮತ್ತು ಪೆನ್ಸಿಲ್ಲೇ ಮಾರ್ಕ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ. ಏನಕ್ಕಪ್ಪ ಅಂದರೆ ಇಲ್ಲೇನು ನಾವು ಚೈನ್ ಹಾಕಿದ್ದೀವಲ್ವ, ಈ ಚೈನ್ ಕೌಂಟಲ್ಲಿ ನೀವು ಆರಾಮಾಗಿ ಗ್ಯಾಪ್ಗಳನ್ನ ಕೌಂಟ್ ಮಾಡಿಕೊಂಡು ಅಟ್ಯಾಚ್ ಮಾಡಿಕೊಂಡು ಹೋಗ್ಬೋದು. ಸೊ ಅದಕ್ಕೂ ಕೂಡ ಈ ಒಂದು ಚೈನ್ ಅನ್ನೋದು ಹೆಲ್ಪ್ ಆಗುತ್ತೆ. ಸೊ ಮತ್ತೆ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಬೇಕು. ಆ 3 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೋಬೇಕು. ಸೊ ಇದೇ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಚೈನ್ಸ್ ಅನ್ನೋದು ನೀವು ಹಾಕ್ಕೊಂಡು ಹೋಗಬೇಕು. ತುಂಬ ನೀಟಾಗಿ ಬರುತ್ತೆ, ಆರಾಮಾಗಿ ನೀವು ನೋಡ್ಕೋಬೋದು. ಈ ರೀತಿ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ಇದೇ ರೀತಿ 3 ಚೈನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಹೋಗಬೇಕು. ಸೊ ಫಸ್ಟ್ ಲೈನು ಚೈನ ಹಾಕ್ಕೊಂಡ್ಮೇಲೆ ಇಲ್ಲಿ ನಾನು ಕಾಟನ್ ಥ್ರೆಡನ್ನು 4 ಎಳೆ ದಾರನ ಪೋಣಿಸ್ಕೊಂಡ್ಬಿಟ್ಟು ಗಂಟಾಕಿ ನಾಟಾಕಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ಬೀಡ್ಸ್ನ ತೊಗೊಂಡಿದ್ದೀನಿ. ಇದು ಒಳಗಡೆ ಕವರ್ ಆಗುತ್ತೆ. ಸೊ ನಿಮ್ಮ ಹತ್ರ ಓಲ್ಡ್ ಬೀಡ್ಸ್ ಇದ್ದರೆ ಆರಾಮಾಗಿ ಯೂಸ್ ಮಾಡಿ.
ಈ ಥರ ಡಿಸೈನ್ಗೆ ಆರಾಮಾಗಿ ಹಳೆ ಬೀಡ್ಸ್ಗಳನ್ನ ಯೂಸ್ ಮಾಡಿ ನೀವು ಖಾಲಿ ಮಾಡ್ಬೋದು. ಹಂಗಂತ ನೀವು ಹಳೆ ಬೀಡ್ಸ್ನೇ ಹಾಕಬೇಕು ಅಂತ ಏನಿಲ್ಲ, ಹೊಸದಾಗಿ ಯಾರಾದರೂ ಹೊಸ ಬೀಡ್ಸ್ ತೊಗೊಂಡು ಬನ್ನಿ. ಸೊ ಈ ಥರ ಹಾಕೋದ್ರಿಂದ ಸ್ವಲ್ಪ ಲಾಕ್ ಆಗಿ ಕೂಡುತ್ತೆ ಬಟ್ಟೆ. ಈ ಥರ ಒಂದು ಬೀಡ್ಸ್ ಈ ಥರ ಪೋಣಿಸ್ಕೊಂಡ್ಮೇಲೆ ಇಲ್ಲಿ ನಾವು ರೆಡಿ ಮಾಡಿದ್ದೀವಲ್ವ ಇದನ್ನು, ಸೊ ಇದರಲ್ಲಿ ಮಿಡ್ಲಲ್ಲಿ ಕರೆಕ್ಟಾಗಿ ಈ ಥರ ನೋಡ್ಕೊಳ್ಳಿ, ಹೋಲ್ ಕಾಣಿಸ್ತಾ ಇರುತ್ತೆ ಬೀಡ್ಸಿಂದು. ನಾನು ಸ್ವಲ್ಪ ದೊಡ್ಡ ಸೈಜ್ ಹೋಲ್ ತೊಗೊಂಡಿರೋದ್ರಿಂದ ಆರಾಮಾಗೇ ಕಾಣಿಸುತ್ತೆ, ನಿಮಗೇನು ಹೋಲ್ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಈ ಥರ ಬ್ಯಾಕ್ ಸೈಡಿಂದ ಇದನ್ನು ಪೋಣಿಸ್ಕೊಂಡ್ಬಿಟ್ಟು ಒಳಗಡೆ ನೋಡಿ ಈ ಥರ ಲಾಕ್ ಮಾಡ್ಕೊತೀನಿ. ಬೀಡ್ಸ್ ಕಾಣೋದಿಲ್ಲ, ಹಾಗೆ ಥ್ರೆಡ್ ಕೂಡ ಕಾಣಿಸೋದಿಲ್ಲ. ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತು ಮೇಲೆ ಇರುವಂಥ ಗೋಲ್ಡ್ ಕಲರ್ ಬೀಡ್ಸ್ ತೊಗೊಂಡಿದ್ದೀನಿ, ಒಂದು ಚಿಕ್ಕ ಸೈಜ್ ತೊಗೊಂಡಿದ್ದೀನಿ. ಇದ್ರ ಬದಲು ನೀವು ಕ್ಯಾಪ್ ತೊಗೊಂಡು ಟ್ರೈ ಮಾಡ್ಬೋದು, ಇಲ್ಲಾಂದರೆ ಕ್ರಿಸ್ಟಲ್ ಬೀಡ್ಸ್ ತೊಗೊಳ್ಬೋದು. ಹಾಗೆ ಸ್ಯಾರಿ ಮ್ಯಾಚಿಂಗ್ ಕೂಡ ಸಿಗುತ್ತೆ ಶಾಪಲ್ಲಿ. ಸೊ ಸ್ಯಾರಿ ಮ್ಯಾಚಿಂಗ್ ಬೀಡ್ಸ್ ಕೂಡ ನೀವು ತೊಗೊಂಡು ಈ ಥರ ನೀವು ಮೇಲೆ ಈ ಕಲರಲ್ಲಿ ಕೂಡ ನೀವು ಹಾಕ್ಕೋಬೋದು, ಅದು ಕೂಡ ಡಿಫ್ರೆಂಟಾಗಿ ಕಾಣಿಸುತ್ತೆ. ಈಗ ತುದಿಯಲ್ಲಿ ಒಂದು 2 ಚೈನ್ನ ಸ್ಕಿಪ್ ಮಾಡ್ತೀನಿ ಅಷ್ಟೇ. ಫಸ್ಟು ಸ್ಟಾರ್ಟಿಂಗಲ್ಲಿ ಏನು 4 ಚೈನ್ ಇದೆ ಅಂತೀಯಲ್ಲ ಅದನ್ನು ಸ್ಕಿಪ್ ಮಾಡ್ತೀನಿ. 2 ಸ್ಕಿಪ್ ಮಾಡಿಕೊಂಡು ಲಾಕ್ ಮಾಡಿದ್ದೀವಲ್ವ, ಇಲ್ಲಿ 3 ಚೈನ್ ಹಾಕಿ 1 ಲಾಕ್ ಹಾಕಿದ್ದೀವಿ, ಮತ್ತು ಈ ಕಡೆ 3 ಚೈನ್ ಹಾಕಿ ಇಲ್ಲೇನು ಲಾಕ್ ಏನಿದೆಯಲ್ವ ಈ ಲಾಕಲ್ಲಿ ನೀಡಲ್ಲ ಹಾಕಿ ಸೂಜಿನ ಹಾಕಿಬಿಟ್ಟು ಸೊ ನೀಟಾಗಿ ಒಂದು ಮಂಚದ ಮೇಲೆ ಹಾಕ್ಕೊಳ್ಳಿ. ಒಂದು ನೀವು ಯಾವ ಥರ ಕುಚ್ಕೊಂಡು ಟೇಬಲ್ ಮೇಲೆ ಅಥವಾ ನಿಮ್ಗೆ ಯಾವುದು ಕಂಫರ್ಟ್ ಅನಿಸುತ್ತೋ ಅದ್ರ ಮೇಲೆ ಈ ರೀತಿ ಕರೆಕ್ಟಾಗಿ ಸೀರೆನ ಹಾಸ್ಕೊಂಬಿಟ್ಟು ನೀವು ಇದು ಮಾಡ್ಕೋಬೋದು. ಜಸ್ಟ್ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸೋಕ್ಕೋಸ್ಕರ ನಾನು ಇಲ್ಲಿ ಒಂದು ಪೀಸ್ ಸ್ಯಾಂಪಲ್ ಆಗಿ ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಕೂಡ ನೀಟಾಗಿ ಒಂದು ಇದ್ರ ಮೇಲೆ ಹಾಕ್ಕೊಂಡೆ ಕೆಲಸನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕ್ ಒಂದ್ಸರಿ ಈ ಥರ ಪೋಣಿಸ್ಕೊಂಡ್ಬಿಟ್ಟು ಇಲ್ಲಿ ಸ್ವಲ್ಪ ಒಂದು ಗಂಟನ್ನು ಹಾಕ್ಕೊಳ್ಳೋಣ. ಸೊ ಈ ಥರ ಒಂದು ಗಂಟು ಹಾಕಿದ ಮೇಲೆ ಮತ್ತೆ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಈ ಕಡೆ ಟರ್ನ್ ಮಾಡಿಕೊಂಡು ಈ ಕಡೆ ಕೂಡ ಒಂದು ನಾಟನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಗೊತ್ತಾಗುತ್ತೆ ಅಲ್ವ ಯಾವ ಥರ ಟೈಟ್ ಆಗಿದೆ ಇಲ್ಲ ಅಂತ ಗೊತ್ತಾಗುತ್ತಲ್ಲ, ನೋಡ್ಕೊಂಬಿಟ್ಟು ಟೈಟಾಗಿ ಇದನ್ನು 1-2 ಸರಿ ಲಾಕನ್ನು ಮಾಡ್ಕೊಂಬಿಟ್ಟು ಬ್ಯಾಕ್ ಸೈಡಲ್ಲಿ ಬೇಕಿದ್ರೆ ಒಂದು 2-3 ನಾಟ್ ಹಾಕ್ಕೊಂಡು ಬ್ಯಾಕ್ ಸೈಡಲ್ಲಿ ಥ್ರೆಡನ್ನು ಕಟ್ ಮಾಡ್ಕೋಬೋದು. ಇಲ್ಲ ನಮಗೆ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಕಾಣಿಸ್ಬಾರ್ದು ಅನ್ನೋಗಿದ್ರೆ ಈ ಥರ 2 ಲಾಕನ್ನು ಹಾಕಿದ ಮೇಲೆ ನೋಡಿ ಮತ್ತೆ ಬೀಡ್ಸಲ್ಲಿ ರಿವರ್ಸಲ್ಲಿ ಹೋಗಿಬಿಟ್ಟು ಮತ್ತೆ ಬ್ಯಾಕ್ ಸೈಡಲ್ಲಿ ಹೋಗಿ ಈ ಫ್ಲವರ್ ಬೀಡ್ಸ್ ಏನಿದೆಯಲ್ವ ಇದ್ರ ಒಳಗಡೆಯಿಂದ ಥ್ರೆಡನ್ನು ಮತ್ತೆ ರಿವರ್ಸಲ್ಲಿ ತೊಗೊಂಡ್ಬಂದು ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲೇ ನಾಟ್ ಹಾಕೋಂಥ ಅವಶ್ಯಕತೆ ಇಲ್ಲ, ಇಲ್ಲಿ ಬ್ಯಾಕ್ ಸೈಡಲ್ಲಿ ಪಲ್ಲುಗೆ ಥ್ರೆಡ್ ಕಾಣಿಸ್ಬಾರ್ದು ಅನ್ನೋಗೋಸ್ಕರ ಈ ಥರ ಒಳಗಡೆಯಿಂದ ಥ್ರೆಡ್ ಎಳ್ಕೊಂಡು ನೀವು ಕಟ್ ಮಾಡ್ಕೋಬೋದು. ಸೊ ಈ ರೀತಿ ಸ್ಯಾರಿ ಫುಲ್ಲಾಗಿ ನೀವು ಹಾಕ್ಕೊಂಡು ಹೋಗ್ಬೋದು. ಸೊ ಸ್ಟಾರ್ಟಿಂಗಲ್ಲಿ ನಾನು 2 ಚೈನ್ಗಳನ್ನ ಸ್ಕಿಪ್ ಮಾಡಿಕೊಂಡು ಇಲ್ಲಿ ಹಾಕಿದ್ದೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನೋಡಿ ನಾನು ಎಷ್ಟು ಗ್ಯಾಪ್ ಕೊಡ್ತಾ ಇದ್ದೀನಿ ಅಂದರೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್, 6 ಚೈನ್. ಸೊ 6 ಚೈನ್ ಗ್ಯಾಪ್ ಕೊಟ್ಬಿಟ್ಟು 6 ಚೈನ್ ಏನು ಲಾಕ್ ಮಾಡಿದ್ದೀವಲ್ವ ಇಲ್ಲಿ ನೆಕ್ಸ್ಟ್ ಇನ್ನೂ ಒಂದು ಇದೇ ರೀತಿ ಅಟ್ಯಾಚ್ ಮಾಡಿಕೊಂಡು ಸ್ಯಾರಿ ಫುಲ್ಲಾಗಿ 6 ಚೈನ್ ಗ್ಯಾಪ್ ಕೊಟ್ಟು ಈ ಥರ ನಾನು ಈ ಥರ ಹಾಕಿರುವಂಥದ್ದನ್ನು ಅಟ್ಯಾಚ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಅಟ್ಯಾಚ್ ಮಾಡಿಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಫೈನಲ್ ಲುಕ್ಕು ಅಂತ, 2 ಸೀರೆ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಎಲ್ಲವನ್ನೂ ಅಟ್ಯಾಚ್ ಮಾಡಿದ ಮೇಲೆ ಈ ಥರ ಬರುತ್ತೆ ಫ್ರೆಂಡ್ಸ್, ನೋಡ್ಬೋದು. ಸೊ ಇದಕ್ಕೆ ನಾನು ಹೇಳಿದ್ನಲ್ಲ ಈ ಥರ ಕಲರ್ ಸಿಕ್ಕರೆ ಸಖತ್ತಾಗಿ ಬರ್ತಿತ್ತು ಇನ್ನು, ಬಟ್ ಕಲರ್ ಇಲ್ಲ ಅನ್ನೋದು ಕಾರಣಕ್ಕೋಸ್ಕರ ಆ ಗೋಲ್ಡು ಮತ್ತು ಸ್ಯಾರಿಲಿರುವಂಥ ಏನು ಥ್ರೆಡ್ ಏನಿದೆಯಲ್ವ ಆ ಕಲರಲ್ಲಿ ಹಾಕಿದ್ದೀನಿ. ಸೊ ಕಂಪ್ಲೀಟಾಗಿ ಈ ಒಂದು ಸೀರೆಗೆ ಎಲ್ಲವನ್ನು ಅಟ್ಯಾಚ್ ಅನ್ನೋದು ಮಾಡಿದ್ದೀನಿ. ಸೊ ಈ ಒಂದು ಸಾಫ್ಟ್ ಬನಾರಸ್ ಸೀರೆಗೆ ಎಷ್ಟು ಬಂದಿದೆ ಅಂದರೆ ಇದಕ್ಕೆ ನಾನು 20 ಪೀಸಸನ್ನು ಹಾಕ್ಕೊಂಡಿದ್ದೀನಿ ಈ ಗ್ಯಾಪಲ್ಲಿ. ಸೊ ನಿಮ್ಗೆ ಇನ್ನೂ ಸ್ವಲ್ಪ ಹತ್ತಿರ ಬೇಕು ಅಂದರೆ ಜಾಸ್ತಿ ಇನ್ನೂ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಇನ್ನೂ ಸ್ವಲ್ಪ ಹತ್ತಿರ ಬೇಕಿದ್ರೆ ನೀವು ಟ್ರೈ ಮಾಡ್ಬೋದು. ಸೊ ಫೈನಲ್ ಆಗಿ ಲುಕ್ಕು ಈ ಥರ ಬರುತ್ತೆ. ಸೊ ಲೈಟ್ ವೆಯ್ಟ್ ಆಗಿರೋಂಥ ಬನಾರಸ್ ಸೀರೆಗಳಿಗೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ವೇಟೇ ಇಲ್ಲ, ಹಾಗೆ ಒಂಥರ ಫ್ಲವರ್ ಥರ ಇರುತ್ತೆ. ಸೊ ಡಿಫ್ರೆಂಟಾಗಿ ಚೆನ್ನಾಗೇ ಕಾಣಿಸುತ್ತೆ. ಸೊ ಡಿಫ್ರೆಂಟಾಗಿ ಏನಾದರೂ ಬೇಕಿದ್ದರೆ ಒಂದು ಸತಿ ಈ ಡಿಸೈನ್ನ ಟ್ರೈ ಮಾಡ್ಬೋದು ನೀವು. ಕುಚ್ಚು ಇಷ್ಟಪಡಲಾರ್ದವರು ಜಾಸ್ತಿ ಕ್ರೋಶ ಹಾಕ್ಸ್ಕೊಂಡು ಸಾಕು ಬೋರ್ ಆಗಿದ್ರೆ ಈ ಥರ ವೆರೈಟಿಯಾಗಿ ನೀವು ಟ್ರೈ ಮಾಡಿ. ಇದು ಬಂದು ನೋಡಿ 2ನೇ ಸೀರೆ, ಸೇಮ್ ಇದೇ ಬನಾರಸ್ ಸೀರೆಗೆ ಈ ಥರ ಹಾಕಿದ್ದೀನಿ. ಇದು ಕೂಡ ಅಷ್ಟೇ ಸ್ವಲ್ಪ ಕ್ಯಾಮ್ರಾದಲ್ಲಿ ಆಪೋಸಿಟ್ ಕಲರ್ ಆಗಿ ಕಾಣಿಸ್ತಾ ಇದೆ. ಇದಕ್ಕೂ ಕೂಡ ಪರ್ಫೆಕ್ಟಾಗಿ ಇದೇ ಕಲರ್ ಸಿಕ್ಕಿದ್ರೂ ಕೂಡ ಸೂಪರಾಗಿ ಬರ್ತಿತ್ತು, ಬಟ್ ಸಿಕ್ಕಿಲ್ಲದ ಕಾರಣ ಗೋಲ್ಡು ಮತ್ತು ಇರುವಂಥ 2 ಕಲರಲ್ಲಿ ಹಾಕಿರೋದ್ರಿಂದ ಲುಕ್ ವೈಸ್ ಈ ಥರ ಬರುತ್ತೆ. ಸೊ ಕಾಂಟ್ರಾಸ್ಟಲ್ಲಿ 2 ಸಿಕ್ಕರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಈಸಿಯಾಗಿ ನೀವು ಹಾಕೋಬೋದು. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 350ಇಂದ 400ವರೆಗೂ ಚಾರ್ಜನ್ನು ಮಾಡ್ಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ತೊಗೊಳ್ಳಿ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.